ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಾ ಪಂಚಮಸಾಲಿ ಸಮಾಜ ಹಾಗೂ ರಾಣಿ ಚೆನ್ನಮ್ಮ ವಿವಿಧೋದ್ದೇಶ ಸಹಕಾರಿ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಪ್ರಕಾಶ್ ಗೌಡ ಪಾಟೀಲ್ ಅವರು ಹೇಳಿದ್ದಾರೆ. ಜುಲೈ 4ರ ಬೆಳಗ್ಗೆ 11 ಗಂಟೆ ಸಂದರ್ಭ ಜಮಖಂಡಿ ನಗರದ ರಾಣಿ ಚೆನ್ನಮ್ಮ ಸಹಕಾರಿ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಆಗಸ್ಟ್ 9ರಂದು ಪಂಚಮಸಾಲಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 90%ಕ್ಕಿಂತ ಹೆಚ್ಚು ಹಾಗೂ ಪಿಯುಸಿಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು ಅಂತ ತಿಳಿಸಿದರು. ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ 15,000, ದ್ವಿತೀಯ ಸ್ಥಾನಕ್ಕೆ 10,000, ತೃತೀಯ ಸ್ಥಾನಕ್ಕೆ 5,000 ರೂಪಾಯಿ ಬಹುಮಾನ ನೀಡಿ ಸನ್ಮಾನಿಸಲಾಗುವುದು ಅಂತ ತಿಳಿಸಿದರು. ಅರ್ಹ ವಿದ್ಯಾರ್ಥಿಗಳು ಬರುವ ಜುಲೈ 25ರ ಒಳಗಾಗಿ ಅಂಕಪಟ್ಟಿ ಹಾಗೂ ಆಧಾರ್ ಕಾರ್ಡ್ನೊಂದಿಗೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದ್ರು. ಇನ್ನು ಸಂಘದ ವಾರ್ಷಿಕ ಮಹಾಸಭೆಯು ಕೂಡ ನಡೆಯಲಿದೆ ಅಂತ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಪಿಎನ್ ಪಾಟೀಲ್ ಅವರು ಕೂಡ ಮಾತನಾಡಿ, ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಆಗಮಿಸ್ತಾ ಇದ್ದು, ವಿವಿಧ ಮಠಗಳ ಮಠಾಧೀಶರ ಸಾನ್ನಿಧ್ಯದಲ್ಲಿ ಸಮಾಜದ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಬಸವರಾಜ್ ಬಳಗಾರ್, ರಾಜಶೇಖರ್ ಕೋಹಳ್ಳಿ, ಎನ್ಬಿ ಬಿರಾದಾರ್, ಸಿಎಂ ನ್ಯಾಮಗೌಡ, ಬಿಎಂ ಪಾಟೀಲ್ ಹಾಗೂ ಶಂಕರ್ ಸಂತಿ, ಸಂಗಮೇಶ್ ಕೌಜಲ್ಗಿ, ಈಶ್ವರ್ ನ್ಯಾಮಗೌಡ, ಸಂಗಮೇಶ್ ಐನಾಪುರ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಜಮಖಂಡಿ ತಾಲೂಕಾ ಪಂಚಮಸಾಲಿ ಸಮಾಜದ ಮತ್ತು ರಾಣಿ ಚೆನ್ನಮ್ಮ ವಿವಿಧೋದ್ದೇಶ ಸಹಕಾರಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಮಾನ್ಯ ಸಭೆಗಳು ನಡೆಯಲಿವೆ. ಪ್ರತಿಭಾ ಪುರಸ್ಕಾರಕ್ಕಾಗಿ ಜಮಖಂಡಿ ತಾಲೂಕಿನ ವಿದ್ಯಾರ್ಥಿಗಳು 25/7/26 ಒಳಗಾಗಿ ತಮ್ಮ ಅರ್ಜಿಯನ್ನು ರಾಣಿ ಚೆನ್ನಮ್ಮ ಸಹಕಾರಿ ಸಂಘದ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಮುರುಗೇಶ್ ನಿರಾಣಿಯವರು ಆಗಮಿಸಲಿದ್ದಾರೆ. ಹಾಗೂ ಜಕಣೂರು ಮತ್ತು ಕುಂಚನೂರು ಸ್ವಾಮಿಗಳಾದ ಸಿದ್ಧಲಿಂಗ ದೇವರು ಹಾಗೂ ಆಲ್ಗೂರ್ ದರಿ ದೇವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಜಮಖಂಡಿ ತಾಲೂಕಿನ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳಿಗೆ ವಿಶೇಷ ಸನ್ಮಾನ ಮಾಡಲಾಗುವುದು. ಚೆನ್ನಮ್ಮ ಜಿಬಿ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಪಂಚಮಸಾಲಿ ಸಮಾಜದ ಈ ಜಿಬಿ ಕಾರ್ಯಕ್ರಮ ಈ ಒಂದು ನಾಳೆ ಆಗಸ್ಟ್ 9/8/2026 ರವಿವಾರ ದಿವಸ ನಮ್ಮ ಪಂಚಮಸಾಲಿ ಸಮುದಾಯ ಭವನದಲ್ಲಿ ನಡೀತಾ ಇದೆ. SSLC 90 ಮತ್ತು PUC 85% ಆದಂಥ ವಿದ್ಯಾರ್ಥಿಗಳು ಅವರು ನಮ್ಮ ಬ್ಯಾಂಕಿಗೆ ಬಂದು ಅವರು ತಮ್ಮ ಅಂಕಪಟ್ಟಿ ಮತ್ತು ಫೋಟೋ ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ಇಲ್ಲಿ ಹೆಸರನ್ನು ಬರೆಸಿ ಹೋಗಬೇಕು. ಅದರಂತೆ ಅವರಿಗೆ ನಗದು ಬಹುಮಾನ ಸತ್ಯ SSLC ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿನಿಯರಿಗೆ 15,000 ಮತ್ತು 2ನೇ ನಂಬರ್ ಆದಂಥವ್ರಿಗೆ 10,000, 3ನೇ ನಂಬರ್ 5,000. ಈ ರೀತಿ PUC ಅವರಿಗೆ ಸಹ ಫಸ್ಟ್ ಅತಿ ಹೆಚ್ಚು ಅಂಕ ಪಡೆದಂಥ ಅವ್ರಿಗೆ 15,000 ಮತ್ತು ಸೆಕೆಂಡ್ ಬಂದಂಥವ್ರಿಗೆ 10,000 ಮತ್ತು ಥರ್ಡ್ 5,000 ರೂಪಾಯಿಗಳನ್ನು ನಮ್ಮ ಸಮಾಜದ ವತಿಯಿಂದ ನಾವು ಕೊಡಮಾಡ್ತೀವಿ. ಜೊತೆಗೆ ನಮ್ಮ ಬ್ಯಾಂಕಿನ ವಾರ್ಷಿಕ ಸರ್ವ ಸಾಧಾರಣ ಸಭೆಗಳನ್ನು ನಮ್ಮ ಬ್ಯಾಂಕಿನಲ್ಲಿ ನಮ್ಮ ಸಮಾಜ ಭವನದಲ್ಲಿ ನಡೀತಾ ಇದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಂಧುಗಳು ಆ ಸಭೆಗೆ ಪಾಲ್ಗೊಂಡು ಆ ಸಭೆಗೆ ಶೋಭೆಯನ್ನು ತರಬೇಕಂತೇಳಿ ನಾನು ಸಮಾಜಕ್ಕೆ ಕೇಳ್ಕೊಳ್ತಾ ಇದ್ದೇನೆ.